ಹಾಯ್ ಫ್ರೆಂಡ್ಸ್, ಆನ್ಲೈನ್ ಮೂಲಕ ಟೈಲರಿಂಗ್ ಕಲಿಬೇಕು ಅನ್ನೋರಿಗೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಮೊದಲನೇದಾಗಿ ಜಬಲ ಅಂದರೆ ಪೆಟಿಕೋಟಿಂದ ಶುರು ಮಾಡ್ತೀನಿ. ಇದು ನಿಮಗೆ ಎಲ್ಲದಕ್ಕೂ ಬೇಸಿಕ್ಕು. ಇದು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನು ಬೇರೆದೆಲ್ಲ ಈಸಿ ಆಗುತ್ತೆ. ಇದಕ್ಕೆ ನಿಮಗೆ ಬೇಕಾಗಿರೋ ಮೆಷರ್ಮೆಂಟು ಎದೆ ಸುತ್ತಳತೆ, ಸೊಂಟದ ಸುತ್ತಳತೆ, ಮತ್ತು ಸೊಂಟದ ಉದ್ದ, ಪೂರ್ಣ ಉದ್ದ ಮತ್ತು ಭುಜ. ಇಲ್ಲಿ ಮೆಷರ್ಮೆಂಟ್ ಹೆಂಗೆ ತೊಗೊಳ್ಳೋದು ಅಂತ ಹೇಳಿದ್ದೀನಿ. ಇಲ್ಲಿ ನಿಮಗೆ ಎದೆ ಸುತ್ತಳತೆ ಏನು ಬರುತ್ತೆ ಅದನ್ನು ನಾವು 4ರಿಂದ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಇದು ನಾನು 28 ತೊಗೊಂಡಿದ್ದೀನಿ. ಬಟ್ ನೀವು ಯಾವುದೇ ಮೆಷರ್ಮೆಂಟ್ ತೊಗೊಂಡ್ರು, ಸಪೋಸ್ 32 ಬಂತು ಅಂತ ಇಟ್ಕೊಳ್ಳಿ, 32 ಕೂಡ 4ರಿಂದ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಆಗ 8 ಬರುತ್ತೆ. 8 + 1.5, 8 - 1.5 ಆ ಥರ ತೊಗೋಬೇಕು. ಇಲ್ಲಿ 7 ಕಾನ್ಸ್ಟೆಂಟ್ ನಂಬರು. ಇದರಲ್ಲಿ ನಾನು ಇದಕ್ಕೆ 1.5 ಸೇರಿಸ್ಕೊಂಡಿದ್ದೀನಿ. ಇದು ಬಾಡಿ ಸುತ್ತಳತೆಗೆ. ಮತ್ತು 7ಕ್ಕೆ -1.5 ಮಾಡ್ಕೊಂಡಿದ್ದೀನಿ. ಇದು ಆರ್ಮ್ ರೌಂಡು ಅಂದರೆ ಕಂಕಳಿನ ಆಕಾರಕ್ಕಾಗಿ. ಇಲ್ಲಿ ಇದು 0ಯಿಂದ 1 ಪೂರ್ಣ ಉದ್ದ, ಮತ್ತು ಮಡಿಕೆಗಾಗಿ 2 ಇಂಚು. ಇಲ್ಲಿ 2 ಇಂಚನ್ನು ತೊಗೊಂಡಿದ್ದೀನಿ ನಾನು. ಅದು ನೀವು ಎಷ್ಟು ಮಡಿಕೆಗಾಗಿ ಫೋಲ್ಡಿಂಗ್ ಎಷ್ಟು ಬೇಕೋ ಅಷ್ಟನ್ನು ನೀವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಇದು ಬಾಡಿ ವಿಡ್ತು +1.5. ಇಲ್ಲಿ ಬಂದು 0ಯಿಂದ 17 ಕತ್ತಿನ ಅಗಲ. ಇದು 0ಯಿಂದ 18 ಬ್ಯಾಕ್ ನೆಕ್ ಡೀಪು, 0ಯಿಂದ 19 ಫ್ರಂಟ್ ನೆಕ್ ಡೀಪು. ಇದು ಆರ್ಮ್ ರೌಂಡು. ಇದು ಹಿಂಭಾಗದ ಕಂಕಳಿನ ಆಕಾರಕ್ಕಾಗಿ, ಇದು ಮುಂಭಾಗದ ಕಂಕಳಿನ ಆಕಾರಕ್ಕಾಗಿ. ಇದು ರೌಂಡ್ ಶೇಪ್ ಕೊಡೋದಕ್ಕೆ ಸ್ವಲ್ಪ ನಾನು ಕ್ರಾಸ್ ಆಗಿ ತೊಗೊಂಡು ಅದನ್ನು ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ನೋಟ್ಸು ಡೀಟೇಲ್ಸ್ ಆಗಿದೆ. ಈ ಥರ ಡ್ರಾಯಿಂಗ್ ಇದೆ ಮತ್ತು ಈ ಥರ ನೋಟ್ಸ್ ಇದೆ. ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಕಟ್ಟಿಂಗ್ ಹೋಗೋಣ. ಬನ್ನಿ ಈಗ ಮಾರ್ಕಿಂಗ್ ಮಾಡೋಣ. ಬಟ್ಟೆ ಇದು ಲೆಂತ್ ವೈಸು, ಇದು ವಿಡ್ತ್ ವೈಸು. ಸುತ್ತಳತೆ 4ನೇ 1 ಭಾಗ 7 ಇಂಚಸ್ ಬಂತು. 7 ಇಂಚಸ್ಸು ಪ್ಲಸ್ 1.5 ಇಂಚು ಹೊಲಿಗೆಗೆ 8.5 ಮತ್ತು 2 ಇಂಚು ಫ್ಲೇರ್ಗೆ. ಅದು ನೀವು ಆಪ್ಷನಲ್, ಬೇಕಾದರೆ ಇಟ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ಇವಾಗ ನಾನು 7 + 1.5 8.5 + 2 ಇಂಚಸ್ 9.5 10.5 ಇಂಚಿಗೆ ನಾನು ಜಸ್ಟ್ ಒಂದು ಮಾರ್ಕ್ ಮಾಡ್ಕೊತೀನಿ. ಹೀಗೆ 10.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಮತ್ತು ಫೋಲ್ಡಿಂಗು ಇದೇ ಥರ ತಗೋಬೇಕು. ನಿಮ್ಮ ಕಡೆಗೆ ಈ ಥರ 2 ಫೋಲ್ಡ್, ಮತ್ತು ಭುಜದ ಕಡೆಗೆ ಕ್ಲೋಸ್ ಇರಬೇಕು. ಇವಾಗ ಉದ್ದ 18 ಇದೆ, 2 ಇಂಚ್ ಎಕ್ಸ್ಟ್ರಾ 20. ನಾನು 20ಕ್ಕೆ ಫೋಲ್ಡಿಂಗ್ ಮಾಡ್ಕೊತೀನಿ. 20 ಇಂಚ್ಗೆ ಫೋಲ್ಡಿಂಗ್ ಆಯ್ತು ಇವಾಗ. ಮತ್ತು ನಾನು ಇವಾಗ ನೆಕ್ಕನ್ನು ಅಂದಾಜಲ್ಲಿ ಇಟ್ಕೊತೀನಿ. 1.25 ನೆಕ್ಕು, ಮತ್ತು ಇದು ಅಷ್ಟೇ ನಾನು ಅಂದಾಜಲ್ಲೇ ಇಟ್ಕೊತೀನಿ. 3 ಇಂಚು. ನಮಗಿವಾಗ ಇಲ್ಲಿ ಬೇಕಾಗಿರೋದು ಎದೆ ಸುತ್ತಳತೆ 4ನೇ 1 ಭಾಗ -1.5 ಇಂಚು 5.5 ಬಂತು. ಇದು ನಾವು ಅಳತೆ ಪ್ರಕಾರ ಇಟ್ಕೋಬೇಕಾಗುತ್ತೆ. 5.5 ಇಂಚ್ಗೆ ನಾನು ಒಂದು ಮಾರ್ಕನ್ನು ಮಾಡ್ತೀನಿ. ಇಲ್ಲಿ ಇವಾಗ ನಾನು 7 ಇಂಚಸ್ಗೆ ಒಂದು, 8.5 ಇಂಚಸ್ಗೆ ಒಂದು ನಾನು ಸ್ಕೇಲಲ್ಲಿ ಮಾರ್ಕ್ ಮಾಡ್ತೀನಿ. ಒಂದು 7 ಇಂಚಸ್ಸು 8. ಇಲ್ಲಿ 2 ಮಾರ್ಕ್ನ ಹಾಕೊಂಡು ಈಗ ಈ ಕಾರ್ನರಿಂದ ಇಲ್ಲಿ ಅಂದರೆ ಕಂಕಳಿನ ಆಕಾರಕ್ಕಾಗಿ ಇಲ್ಲಿಂದ 1/4 ಇಂಚು ಮೇಲ್ಗಡೆ ಇಟ್ಕೋಬೇಕು. 1/4 ಇಂಚ್ಗೆ ನಾನು ಒಂದು ಪಾಯಿಂಟನ್ನು ಹಾಕೊಳ್ತೀನಿ. ಈಗ ಇದಕ್ಕೆ ರೌಂಡ್ ಶೇಪನ್ನು ಕೊಡ್ತೀನಿ. ನೀವು ಹಾಗೆ ಫ್ರೀ ಹ್ಯಾಂಡಲ್ಲಿ ಬೇಕಾದ್ರೆ ಹಾಕೋಬೋದು, ಇಲ್ಲ ಅಂತ ಹೇಳಿದ್ರೆ ಈ ಸ್ಕೇಲನ್ನು ಸಹಾಯದಿಂದ ಬೇಕಾದರೆ ಹಾಕೋಬೋದು. ಮತ್ತು ಇಲ್ಲಿಂದ ಹಿಂಭಾಗಕ್ಕೆ 1 ಇಂಚು ಮತ್ತೆ ಮಾರ್ಕ್ ಮಾಡ್ಕೊತೀನಿ. ಈ ಕಾರ್ನರಿಂದ 1/4 ಇಂಚು, ಇಲ್ಲಿಂದ 1 ಇಂಚು ಬೇಕು. ಇಲ್ಲಿ ನಾವು 1 ಇಂಚನ್ನ ಹಾಗೆ ಬಿಡಬೇಕಾಗುತ್ತೆ, ಮತ್ತು ಈ 1.5 ಇಂಚನ್ನ ಹಾಗೆ ಬಿಡಬೇಕಾಗುತ್ತೆ. ಇದ್ರ ಮಿಡಲಲ್ಲಿ, ಇದರ ಮಧ್ಯಭಾಗದಲ್ಲಿ ನಾನು ಒಂದು ಮಾರ್ಕನ್ನು ಹಾಕೊತೀನಿ. ಹೀಗೆ ಇದು ಮುಂಭಾಗದ ಕಂಕಳಿನ ಆಕಾರಕ್ಕಾಗಿ. ಮತ್ತು ಇಲ್ಲಿ
28 ಇಂಚಿಗೆ ಚೆಸ್ಟು ಮತ್ತು ವೇಸ್ಟ್ ಮೆಷರ್ಮೆಂಟ್ ಅಂಥ ವ್ಯತ್ಯಾಸ ಏನು ಬರೋಲ್ಲ. ಬಟ್ ನಾನಿಲ್ಲಿ ಅರ್ಧ ಇಂಚು ಸುಮ್ಮನೆ ಅಂದಾಜಿಗೆ ಹಾಕ್ಕೊಂಡಿರ್ತೀನಿ. ಆ ಅರ್ಧ ಇಂಚು ಸೊಂಟದ ಉದ್ದ ಎಲ್ಲಿ ಬರುತ್ತೋ ಅಲ್ಲಿ ನಾವು ಅರ್ಧ ಇಂಚು ಮಾರ್ಕ್ ಹಾಕ್ಕೊಂಡು ಇದಕ್ಕೆ ಜಾಯಿನ್ ಮಾಡಿ ಮತ್ತು ಫ್ಲೇರ್ಗೆ ಶೇಪ್ ಕೊಡಬೇಕಾಗುತ್ತೆ. ಅಂದರೆ ನಾನು ನೋಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ರೆಫರ್ ಮಾಡಿ. ಇಲ್ಲಿಂದ ಇಲ್ಲಿಗೆ ರೌಂಡ್ ಶೇಪ್ಗೋಸ್ಕರ ನಾನು 1.5 ಅಥವಾ 2 ಇಂಚು ಮೇಲ್ಗಡೆಗೆ ತೊಗೊಂಡು ಅದಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಂಡು ಅದನ್ನು ಸೇರಿಸ್ಕೊಳ್ತೀನಿ. ಮತ್ತು ಇಲ್ಲಿ ಕತ್ತು ನೀವು ಇಲ್ಲಿ 5.5 ಬರುತ್ತೆ, 5.5 ಬೇಕಾದರೆ ಇಟ್ಕೋಬೋದು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಇಟ್ಕೋಬೋದು. ನಾನಿಲ್ಲಿ 5 ಇಂಚು ಮಾರ್ಕ್ ಮಾಡ್ಕೊತೀನಿ. 5 ಇಂಚು ಮಾರ್ಕ್ ಮಾಡ್ಕೊಂಬಿಟ್ಟು ಇಲ್ಲಿ ರೌಂಡ್ ಶೇಪ್ ಕೊಡಬೇಕಾದ್ರೆ ನಿಮಗೇನು ಇದು ಕಂಕಳಿನ ಆಕಾರದ ಥರ ನಿಮಗೆ ಎಕ್ಸಾಕ್ಟ್ ಮೆಷರ್ಮೆಂಟ್ ಏನಿರಲ್ಲ, ಮಾಮೂಲಾಗಿ ರೌಂಡ್ ಶೇಪು ಮಾಡ್ಕೊತೀನಿ. ಇಷ್ಟು ಇವಾಗ ಮಾರ್ಕಿಂಗು. ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಕಟ್ಟು. ಇದು ಹಿಂಭಾಗದ ಕಂಕಳು. ಮತ್ತು ಇದು ಸೊಂಟದ ಶೇಪ್ ತೊಗೊಂಡಿದ್ದ ತಕ್ಷಣವೇ ಸ್ವಲ್ಪ 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 ಜಾಸ್ತಿ ಮಾಡ್ತಾ ಹೋಗ್ತೀನಿ. ಇಲ್ಲಿ ತನಕ ಮಾಡ್ಕೊಂಡೆ. ಇದು ರೌಂಡ್ ಶೇಪು. ಇದನ್ನು ನೀವು ಬೇಕಿದ್ರೆ ಮಾಡ್ಕೋಬೋದು, ಬೇಡ ಅಂದರೆ ಹಾಗೆ ಮಾಡ್ಕೋಬೋದು. ಇಲ್ಲಿ ಒಂದೇನಂತ ಹೇಳಿದ್ರೆ ನೀವು ಹೀಗೆ ತೊಗೊಂಡ್ರೆ ಸೈಡಲ್ಲಿ ಸ್ವಲ್ಪ ಸ್ಟ್ರೈಟು ಅಂದರೆ ಶಾರ್ಪಾಗಿ ಬರುತ್ತೆ. ಈ ಥರ ತೊಗೊಂಡ್ರೆ ನಿಮಗೆ ರೌಂಡ್ ಶೇಪ್ ಬರುತ್ತೆ. ಸೊ ಮತ್ತು ಮುಂಭಾಗದ ಕಂಕಳಿನ ಆಕಾರಕ್ಕಾಗಿ ಇಲ್ಲಿ ನಾನು 2 ಲೇಯರ್ನ ಎತ್ಕೊಂಡಿದ್ದೀನಿ. 2 ಲೇಯರ್ ಎತ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಇದು ಮುಂಭಾಗ. ನಾನು ಫೋಲ್ಡಿಂಗ್ ಇದೇ ಥರ ಬರಬೇಕು ಅಂತ ಹೇಳಿದ್ದು ಯಾಕೆ ಅಂದರೆ ಹಿಂಗೆ ಕಟ್ ಮಾಡಿದಾಗ ಮುಂಭಾಗದ ಕಂಕಳಿನ ಆಕಾರ ಸರಿಯಾಗಿ ಬರುತ್ತೆ. ಈಗ ಜಬಲ ಕಟ್ಟಿಂಗ್ ಆಯಿತು. ಜಬಲ ಕಟ್ಟಿಂಗ್. ನೆಕ್ಸ್ಟು ಇವಾಗ ಸ್ಟಿಚಿಂಗಿಗೆ ಬರೋಣ. ಇವಾಗ ಕತ್ತು ರೌಂಡು ಇಲ್ಲಿಂದ ಶುರು ಮಾಡ್ತೀನಿ. ಶುರು ಮಾಡಿಬಿಟ್ಟು ಇಲ್ಲಿಗೇ ಎಂಡ್ ಆಗಬೇಕು. ಈಗ ಆರಮ್ ರೌಂಡ್ ಕೂಡ ಅದೇ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ಈಗ ಸೈಡ್ಸು 1 ಇಂಚಿಗೆ ಜಾಯಿನ್ ಮಾಡ್ಕೊಳ್ಳೋಣ. ಈಗ ಡೌನು 1/2 ಇಂಚು 2 ಟೈಮ್ಸ್ ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕೊತೀನಿ. ಸ್ನೇಹಿತರೆ, ಈಗ ಪೆಟ್ಟಿಕೋಟು ಕಂಪ್ಲೀಟಾಗಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಯಲ್ಲಿ ಮುಂದಿನ ವಾರ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಬಾಯ್.